ಸರ್ವಪಕ್ಷ ಸಭೆಗೆ ಹಾಜರಾಗದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ವೈಯಕ್ತಿಕ ಮತ್ತು ಆರೋಗ್ಯದ ಕಾರಣಕ್ಕೆ ದೇವೇಗೌಡರು ಗೈರಾಗಿರುವಂತದ್ದು. ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ದೇವೇಗೌಡರು ಕೂಡ ಆಹ್ವಾನವನ್ನ ಕೊಡಲಾಗಿತ್ತು. ಬಟ್ ಆರೋಗ್ಯದ ಸಮಸ್ಯೆಯಿಂದಾಗಿ ವೈಯಕ್ತಿಕ ಕಾರಣದಿಂದಾಗಿ ದೇವೇಗೌಡರು ಬರೋದಕ್ಕೆ ಸಾಧ್ಯವಾಗಿಲ್ಲ, ಗೈರಾಗಿದ್ದಾರೆ. ತಮ್ಮ ಗೈರಿನ ಬಗ್ಗೆ ಸಿಎಂಗೆ ಪತ್ರ ಬರೆದ ಎಚ್.ಡಿ. ದೇವೇಗೌಡರು ಸರ್ವಪಕ್ಷ ಸಭೆಗೆ ಆಹ್ವಾನ ನೀಡಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ರಾಜ್ಯದ ಹಿತಾಸಕ್ತಿ ವಿಚಾರದಲ್ಲಿ ಸರ್ಕಾರದ ಎಲ್ಲಾ ನಿರ್ಧಾರಗಳಿಗೆ ನನ್ನ ಬೆಂಬಲ, ಖುದ್ದು ಹಾಜರಾಗಲು ಆಗುತ್ತಿಲ್ಲ, ವಿಷಾದವಿರಲಿ ಅಂತ ದೇವೇಗೌಡರು ಪತ್ರದ ಮೂಲಕ ತಿಳಿಸಿದ್ದಾರೆ. ಸರ್ವಪಕ್ಷ ಸಭೆಗೆ ಹಾಜರಾಗುವಂತೆ ಎಚ್.ಡಿ.ಗೆ ಪತ್ರ ಬರೆದಿದ್ದ ಸಿಎಂ ಡಿಕೆ ಸರ್ವಪಕ್ಷ ಸಭೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗೈರಾಗಿದ್ರು. ವೈಯಕ್ತಿಕ ಮತ್ತು ಆರೋಗ್ಯದ ಕಾರಣದಿಂದಾಗಿ ಗೈರಾಗಿದ್ದಾರೆ. ಇದಕ್ಕೆ ವಿಷಾದವಿರಲಿ, ನನಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿರುತ್ತಲ್ವಾ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಪತ್ರವನ್ನ ಬರೆಯೋದ್ರ ಮೂಲಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನ ಕೊಟ್ಟಿರ್ತಾರೆ ಎಚ್.ಡಿ. ದೇವೇಗೌಡರಿಗೆ. ಬಟ್ ಆರೋಗ್ಯದ ದೃಷ್ಟಿಯಿಂದ ವೈಯಕ್ತಿಕ ಕಾರಣಗಳಿಂದ ಪರ್ಸನಲ್ ವಿಚಾರಗಳಿಂದ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಪತ್ರದ ಮೂಲಕ ಬರೋದಕ್ಕೆ ಸಾಧ್ಯವಾಗಿಲ್ಲ ಅಂತ ವಿಷಾದವನ್ನ ತಿಳಿಸಿ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದಾರೆ. ದೇವೇಗೌಡರು ಈ ಕಾವೇರಿ ವಿಚಾರ ಅವ್ರಿಗೆ ಅಂದ್ರೆ ಹೊಸದೇನಲ್ಲ ಅನ್ನೋದಕ್ಕಿಂತ ಇದು ಯಾವಾಗ ವಿವಾದಗಳು ಉಟ್ಕೊಂಡಿತ್ತೋ, ಯಾವಾಗ ಕಾವೇರಿ ವಿಚಾರ ಮುನ್ನೆಲೆಗೆ ಅಂತ ಬಂದಿತ್ತು, ಈ ತಮಿಳುನಾಡು ಕರ್ನಾಟಕದ ಮಧ್ಯೆ ನಡೆದಂಥ ಜಟಾಪಟಿಗಳಾಗಿರ್ಬೋದು, ಆಗಿಂದನೂ ಕೂಡ ದೇವೇಗೌಡರು ರಾಜಕೀಯವಾಗಿ ಎಲ್ಲವನ್ನ ಕೂಡ ತಿಳಿದುಕೊಂಡು ನೋಡಿಕೊಂಡು ಬಂದಂಥವ್ರು. ಅಷ್ಟು ಈಸಿ ಆಗಿಲ್ಲ ದೇವೇಗೌಡರ ಒಂದು ರಾಜಕಾರಣದ ಹಾದಿ. ಅಂಥವ್ರು ಹಿರಿಯರು, ಅನುಭವ ಉಳ್ಳಂಥವ್ರು, ರಾಜಕೀಯವಾಗಿ ಸಾಕಷ್ಟು ಪ್ರಾತಿನಿಧ್ಯವನ್ನು ಪಡೆದುಕೊಂಡು ಪ್ರಬುದ್ಧತೆಯನ್ನು ಪಡೆದುಕೊಂಡಿದ್ದಂಥವ್ರು ದೇವೇಗೌಡರು ಕೂಡ ರಾಜಕೀಯವಾಗಿ ಆಹ್ವಾನ ಕೊಡಲೇಬೇಕು, ಕೊಟ್ಟಿದ್ದಾರೆ. ಬಟ್ ಬರೋದಕ್ಕೆ ಸಾಧ್ಯವಾಗಿಲ್ಲ ಹಲವಾರು ಕಾರಣದಿಂದ, ವೈಯಕ್ತಿಕ ಕಾರಣ, ಆರೋಗ್ಯದ ದೃಷ್ಟಿಯಿಂದ. ಹಾಗಾಗಿ ಪತ್ರದ ಮೂಲಕ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದರ ಜೊತೆಗೆ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಲ್ಲ ಅದಕ್ಕೆ ಬದ್ಧನಾಗಿದ್ದೇನೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ ದೇವೇಗೌಡರು. ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ, ಏನೂ ಇಲ್ಲ. ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಕಾವೇರಿ ವಿಚಾರದಲ್ಲಿ, ಯಾಕಂದ್ರೆ ಕರ್ನಾಟಕವನ್ನ ಹೊರತುಪಡಿಸಿ ಯಾವುದೇ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಮೊದಲಿಗೆ ನಮ್ಮ ಕರುನಾಡಿಗೆ ಆದ್ಯತೆಯನ್ನ ಕೊಡ್ತಾರೆ, ನಂತರ ಬೇರೆ ರಾಜ್ಯಕ್ಕೆ ಆದ್ಯತೆಯನ್ನ ಕೊಡಲಾಗುತ್ತೆ ಅನ್ನುವಂಥದ್ದು ದೇವೇಗೌಡರು ಕೂಡ ಅದನ್ನ ಮನಗಂಡಿದ್ದಾರೆ. ಹಾಗಾಗಿ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ, ಅದಕ್ಕೆ ನನ್ನ ಅನುಮತಿ, ಓಕೆ ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಪತ್ರದ ಮೂಲಕ ತಿಳಿಸಿರುವಂಥದ್ದು. ಕಾವೇರಿ ವಿಚಾರ ನೋಡಿ, ಯಾವಾಗ ಎಚ್.ಡಿ. ದೇವೇಗೌಡರು ಪ್ರಧಾನಿ ಆಗ್ತಾರೆ, ಅದಾದ ಬಳಿಕ ಯಾವಾಗ ರಾಜಕೀಯವಾಗಿ ಈ ವಿವಾದ ಕಾವೇರಿ ವಿಚಾರ ಅಂತ ಬರುತ್ತೆ ಅಲ್ವಾ, ಆಗಿಂದನೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತನಾಡಿ ಹೋರಾಟವನ್ನು ನಡೆಸಿ ಎಲ್ಲ ರೀತಿಯಾಗಿ ಅನುಭವವನ್ನು ಪಡೆದುಕೊಂಡು ಇದೀಗ ದೇವೇಗೌಡರು ಅಂಥವರು ಒಂದು ಪಕ್ಷ ಅಂತ ಬಂದಾಗ ಅಥವಾ ಒಂದು ಸಭೆ ಅಂತ ಬಂದಾಗ ಹಿರಿಯರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಇರಲೇಬೇಕಾಗುತ್ತೆ, ಮುಖ್ಯಸ್ಥತೆಯನ್ನು ವಹಿಸಲೇಬೇಕಾಗುತ್ತೆ. ಈಗ ನೋಡಿ, ಸಿದ್ದರಾಮಯ್ಯ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ಅವರನ್ನು ಅಕ್ಕಪಕ್ಕ ಕೂರಿಸ್ಕೊಂಡು ಡಿ.ಕೆ. ಶಿವಕುಮಾರ್ ಸಭೆಯನ್ನು ನಡೆಸಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಫೋಟೋದಲ್ಲೇ. ಈಗ ಲೆಫ್ಟ್ ಆ್ಯಂಡ್ ರೈಟ್ ಸೈಡಲ್ಲಿ ಇನ್ನು ಸಿದ್ದರಾಮಯ್ಯ ಇದ್ದಾರೆ, ಯಡಿಯೂರಪ್ಪ ಕೂಡ ಇದ್ದಾರೆ. ಅಂದರೆ ಅಲ್ಲಿ ಆ ಸೀಟ್ ಏನು ನಮಗೆ, ಆ ಒಂದು ಕುರ್ಚಿ ನಮಗೆ ಏನನ್ನ ಪ್ರದರ್ಶನ ಮಾಡುತ್ತೆ, ಏನನ್ನ ತೋರಿಸ್ಕೊಡುತ್ತೆ ಅಂತ ಅಂದರೆ ಅನುಭವ ಮತ್ತು ಅಲ್ಲಿ ಹಿರಿಯರು ಅನ್ನುವಂಥದ್ದು, ತೆಗೆದುಕೊಳ್ಳುವಂಥ ನಿರ್ಧಾರಗಳು ಆ ಮಟ್ಟಿಗೆ ಇರುತ್ತೆ, ಯೋಚನೆಗಳು ಆ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ನೋಡಿ, ನಿಜಕ್ಕೂ ಆ ಒಂದು ಫೋಟೋವನ್ನು ನೋಡ್ತಾ ಹೋದರೆ ಇದೇ ರೀತಿಯಾಗಿ ರಾಜಕಾರಣ ನಡ್ಕೊಂಡು ಹೋದರೆ, ಬಟ್ ಕಾಂಪಿಟೇಷನ್ ಇದ್ದೇ ಇರುತ್ತೆ, ಕಾಂಪಿಟೇಷನ್ ಇಲ್ಲದೆ ಯಾವುದೂ ಇಲ್ಲ, ಕಾಂಪಿಟೇಷನ್ ಇರಲೇಬೇಕು. ಬಟ್ ನಮ್ಮ ರಾಜಕಾರಣಿಗಳು ರಾಜ್ಯ ಅಂತ ಬಂದಾಗ, ದೇಶ ಅಂತಲೂ ಬಂದಾಗ, ದೇಶದಲ್ಲಿ ಕೇಂದ್ರದ ಮಟ್ಟಿಗೆ ಕೂಡ ನಾವು ಇದನ್ನು ಗಮನ ಹರಿಸ್ಕೊಂಡು ನೋಡಿದಾಗ ಈ ಒಂದು ಒಗ್ಗಟ್ಟು ಪ್ರದರ್ಶನ ಆದರೆ ದೇಶ ತುಂಬ ಅತ್ಯುತ್ತಮವಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಬಟ್ ಇದು ಕಾವೇರಿ ವಿಚಾರಕ್ಕೆ ನಮಗೆ ಸಿಕ್ಕಂಥ ಅಪರೂಪದ ದೃಶ್ಯಗಳು. ಅದರ ಜೊತೆಗೆ ದೇವೇಗೌಡರು ಕೂಡ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ.
ಎಸ್, ಎಷ್ಟು ಅಪರೂಪದ ದೃಶ್ಯಗಳು ನಮ್ಗೆ ಸಿಗ್ತಾ ಇದ್ದಾವೆ ರಾಜಕೀಯವಾಗಿ. ಇಂಥವನ್ನ ನೋಡೋದಕ್ಕೆ ತುಂಬಾ ರೇರು, ತುಂಬಾ ಕಡಿಮೆ. ಎಲ್ಲರೂ ಕೂಡ ವರ್ಸಸ್ ಅನ್ನೇ ನೋಡ್ತಾ ಇರ್ತೀವಿ, ನಾವು ಎಲ್ಲರ ಮಧ್ಯೆ ಜಿದ್ದಾಜಿದ್ದಿಯನ್ನೇ ನೋಡ್ತಾ ಇರ್ತೀವಿ. ಬಟ್ ಈ ಥರದ ಅನ್ಯೂನ್ಯತೆ ಇರುವಂತಹ ದೃಶ್ಯಗಳನ್ನ ನೋಡೋದು ತುಂಬಾ ತೀರಾ ಕಡಿಮೆ. ನಿಜಕ್ಕೂ ಅಪರೂಪದ ದೃಶ್ಯಗಳು ನಮಗೆ ಸಿಗ್ತಾ ಇದೆ ಈ ಸಭೆಯಲ್ಲಿ. ದೇವೇಗೌಡರು ಸಹಿತ, ದೇವೇಗೌಡರಿಗೆ ಆಹ್ವಾನ ಸಿಕ್ಕಿರುತ್ತೆ, ಬಟ್ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷಾದ ಪತ್ರವನ್ನ ಬರೆದಿದ್ದಾರೆ.